ರೈಟ್ ನಾವು ಈಗ ಹೋಟೆಲ್ನಾಗ ಅದೀನಿ. ಲಾಸ್ಟ್ 2 days ಬ್ಯಾಕ್ ನಾವು ಒಂದು ಕಡೆ ಹೋಗ್ಬೇಕಂತ ಹೇಳ್ಕೊಂಡು ಬುಕ್ ಮಾಡಿರ್ತೀವಿ. ನಾನು ಎದ್ದು ಕೂಡಲೇ ಬ್ರಷ್ ಮಾಡ್ಲಾಕ್ ಹೊಂಟೀನಿ. ಅನಾಯ ಮಕ್ಕೊಂಡಾಳ, ಅವ್ರ ಅಪ್ಪನೂ ಮಕ್ಕೊಂಡಾರ. ಅವ್ರಕ್ಕಿಂತ ಮೊದಲು ಎದ್ದು ಬ್ರಷ್ ಮಾಡಿ ಜಳಕ ಮಾಡಿ ನನ್ನ ಕಡೆಗೆ ಆಗಬೇಕು. ಮತ್ತು ಅನಾಯ ಎದ್ಲಪ್ಪ ಅಂತಂದ್ರೆ ನನಗೇನು ಮಾಡಿಸ್ಕೊಡಂಗಿಲ್ಲ. ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಉತ್ತರ ಕನ್ನಡ ಚಾನಲ್. ನಾನು ನಿಮ್ಮ ಅಶ್ವಿನಿ. ಹೆಂಗದ್ರಿ ನೀವೆಲ್ಲರೂ? ಹೋಪ್ ನೀವೆಲ್ಲರೂ ಆರಾಮದ್ರಿ, ಸೇಫ್ ಅದ್ರಿ ಅನ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ನೀವು ನೋಡ್ಬೋದು ನಾನು ಎಷ್ಟು ಚಂದ ಒಂದು ಹ್ಯಾಂಗಿಂಗ್ ಹಾಕೊಂಡಿನಿ ತಲೆ ಮೇಲೆ. ಅದನ್ನ 20 ಸಲ ಮುಟ್ಕೊಳಕತ್ತೀನಿ, ಯಾಕಂದ್ರೆ ನಾನು ಅದನ್ನು ಹೊಸ ತೊಗೊಂಡಿನಿ. ಇಲ್ಲಿ ಅನಾಯ ಮಲ್ಕೊಂಡಿದ್ಲಲ್ಲ, ಆಕಿನ ಎಬ್ಬಿಸ್ಕೊಂಡು ನಾನು ಬ್ಯಾಗ್ ಆಲ್ರೆಡಿ ಪ್ಯಾಕ್ ಮಾಡಾಕತ್ತೀನಿ. ಹೇಳ್ತೀನಂತ ನಾನು ನಿಮ್ಗೆ ಎಲ್ಲಿ ಹೊಂಟಿನಿ ಅಂತ. ಮತ್ತು ಸ್ವಲ್ಪ ಏನೇನು ಬೇಕದಲ್ಲ ಬೇಸಿಕ್ ನೀಡ್ಸ್. ನಾನು ಈ ಸದ್ದಿರೋದು ಮೆಕ್ಸಿಕೋ ಕಂಟ್ರಿ ಒಳಗೆ ಭಾಳ ಕೆಟ್ಟ ಬಿಸಿಲದ. ಅದ್ರ ಸಂಬಂಧ ನಾನು 2 ಪ್ರಕಾರದ ಸನ್ಸ್ಕ್ರೀನ್ ಇಟ್ಕೊಳಕತ್ತೀನಿ. ಒಂದು ದೊಡ್ಡವ್ರದ್ದು, ಇನ್ನೂ ಒಂದು ಮಿನರಲ್ ಅಂತ ಐತಲ್ಲ ರೀ, ಅದು ಮಕ್ಕಳದ್ದು ಅನಾಯನ್ ಸಂಬಂಧ. ನಾನೀಗ ಮಸ್ತ್ ಪೈಕಿ ರೆಡಿಯಾಗಿ ಫ್ರೆಶ್ ಆಗಿ ಇಲ್ಲಿ ಲಾಬಿ ಒಳಗೆ ಕೂತು ವೇಟ್ ಮಾಡಾಕತ್ತೀನಿ. ಯಾಕೆ ವೇಟ್ ಮಾಡಾಕತ್ತೀನಿ ಅಂತ ಹೇಳ್ತೀನಿ ಅಂತ. ಇಲ್ಲಿ ನಂದು ಹಿಂದೆ ನೋಡ್ರಿ, ಒಬ್ಬರು ವೇಟರ್ ಬಂದ ಕಿಶನ್ದಾಗ ಹಾಲು ಮತ್ತು ಆಮೇಲೆ ಕಾಫಿ ಸಕ್ರೆ ಎಲ್ಲ ತಂದು ಇಡ್ಲಾಕತ್ತಾರ. ಅದ್ರಾಗಿಂದ ನಾನು 1 ಕಪ್ ಹಾಲು ತೊಗೊಂಡೆ. ಯಾರಿಗೆ? ನಮ್ಮ ಕೂಸಿಗೆ, ಅನಾಯಂಗ. ನಾವು ಹೊರಗೆ ಬಂದು ಕೂತಾಗ ಎಷ್ಟು ಕತ್ಲಿತ್ತು, ನಸುಕಿತ್ತು. ಇನ್ನು ಈಗ ನೋಡ್ರಿ ಎಷ್ಟು ಬೆಳಕಾಗ್ಬಿಡ್ತು. ನಾವು ಆ್ಯಕ್ಚುಲಿ ಇಲ್ಲೊಬ್ರು ಹೊಂಟಾರಲ್ಲ ಹಸಿರು ಶರ್ಟ್ ಹಾಕೊಂಡು ಅವ್ರದ್ದು ಹಿಂದೆ ಫಾಲೋ ಮಾಡ್ಲಾಕತ್ತೀವಿ. ಆಮೇಲೆ ಇಲ್ಲಿ ಶರ್ಟ್ ಮೇಲೆ 30 ಅಂತ ಒಂದು ನಂಬರ್ ಅದ. ಆ ನಂಬರ್ ಎದ್ರದಪ್ಪ ಅಂತಂದ್ರೆ ಅದು ನಂದು ಸೀಟ್ ನಂಬರ್ ಅದ. ಸ್ವಲ್ಪ ಕ್ಯಾಮ್ರಾ ಉಲ್ಟಾ ಹಿಡ್ದನ್ನ ತಿಳ್ಕೊಂಡದು ನಂಬರ್ ನಿಮ್ಗೆ ಉಲ್ಟಾ ಕಾಣಿಸ್ಲಾಕತ್ತೈತಿ. ಮತ್ತು ಅಶ್ವಿನಿಗೆ ಉಲ್ಟಾ ನಂಬರ್ ತೋರಿಸ್ಲಾಕತ್ತಾಳ ಅಂತ ಅನ್ಕೋಬೇಡ್ರಿ. ನೀವು ಅಷ್ಟೇ ಸಾಕು, ನಿಮಗೆ ಏನ್ರಿ ಒಂದು ಚಾನ್ಸ್ ನಂಗೆ ಕಮೆಂಟ್ ಮಾಡ್ಲಾಕ. ಇದೇ ನೋಡ್ರಿ ಬಸ್, ನಂದು 30 ನಂಬರ್ ಸೀಟ್ ಹುಡ್ಕಾಡಕತ್ತೀನಿ ನಾನು. VRL ಬಸ್ ಇರ್ತಾವಲ್ಲ ಸೇಮ್ ಹಂಗೆ ಅದ. ಆದ್ರೆ ಇದು ಮೆಕ್ಸಿಕೋ ದೇಶ ಒಳಗಿಂದ ADO ಬಸ್ ಅಂತ ಕರೀತಾರ. ಈ ಬಸ್ ಎಲ್ಲಿ ಹೋಗ್ತೈತಿ, ಯಾವ್ದು ಡೆಸ್ಟಿನೇಷನ್ ಅದ ಅಂತ ನಾನು ನಿಮಗೆ ಈ ವಿಡಿಯೋದ ಎಂಡಿ ಹೇಳ್ತೀನಿ ಅಂತ. ಫ್ರೀ ನಾವೆಷ್ಟು ಕೊಟ್ವಿ? 70 plus is a 40, so $110 each person, $110 each person. $110 each person. ಬಸ್ ನೋಡು ಹಂಗೆ ನಿಲ್ಲಿಸ್ಕೊಂಡು ಯಾರ್ಯಾರು ಬುಕ್ ಮಾಡಿರ್ತಾರಲ್ಲ ನಮ್ಮಂಗ ಅವ್ರನ್ನ ಪಿಕ್ ಮಾಡ್ಕೊಂಡು ಹೋಗ್ತೈತಿ. ಅದನ್ನು ಹೆಂಗ ಅವ್ರ ಹೋಟೆಲ್ ಮುಂದೆ ಹೋಗಿ ಪಿಕ್ ಮಾಡ್ತದ ನೋಡ್ರಿ. ಅದೇ ನಾನು ಆಕಾಶವ್ರಿಗೆ ಕೇಳಾಕತ್ತಿದ್ದೆ, ನಾವು ಈ ಬಸ್ನಾಗ ಕುತ್ತಾಗಿಂದ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅಂದ್ರೆ ನಾವು ಹೋಗಲ್ಲ, ಅವ್ರು ನಮಗೆ ಕರ್ಕೊಂಡು ಹೋಗಿ ಎಲ್ಲ ಜಾಗಗಳ ತೋರಿಸ್ಕೊಂಡು 2 ಹೊತ್ತು ಊಟ ಕೊಟ್ಟು ವಾಪಸ್ ಬಸ್ನಾಗ ಕುಂದ್ರಸ್ಕೊಂಡು ಹೋಟೆಲ್ನಾಗ ಇಳಿಸುತ್ತನ ಅವ್ರದ್ದೇ ಜವಾಬ್ದಾರಿ. ಈಗ ಬಸ್ನಾಗ ಇವರೇ ಕಂಡಕ್ಟರ್. ಓಕೆ, ಇವರೇ ನಿಮ್ದೆಲ್ಲ ಟಿಕೆಟ್ಸ್ ಎಲ್ಲ ಚೆಕ್ ಮಾಡ್ತಾರ. ಇವ್ರೇನು ಹಸಿರಂಗಿ ಹಾಕೊಂಡಾರಲ್ಲ, ಇವ್ರನ್ನ ಲಕ್ಷ ಕೊಟ್ಟು ನೋಡ್ರಿ. ಈ ವಿಡಿಯೋನಾಗ ಪೂರ್ತಿ ನಿಮಗೆ ಇವರೇ ಟೋರ್ ಮಾಡ್ಸೋರು ಅದಾರ, ನಿಮಗೆ ಚಲೋತ್ನಾಗ ಇನ್ಫಾರ್ಮೇಶನ್ ಕೊಡೋರು ಅದಾರ. ನೋಡ್ರಿ, ನೋಡ್ತಾ ಹೊತ್ತು ಹೊಂಡ್ತು. ಬೆಳಕಾಗ್ಲಕತ್ತು, ಸೂರ್ಯ ಹೊರಗೆ ಬಂದ. ಇನ್ನು ನಾನು ಸದ ನಿದ್ದೆಗಣ್ಣಾಗೆ ಇದ್ದೇವೆ. ಯಾಕಂದ್ರೆ ಹಿಂದಿ ದಿವಸ ಚಂದಂಗೆ ತಿರುಗಾಡಿರ್ತೀವಿ, ಹೈರಾಣಾಗಿರ್ತೀವಿ. ಎಲ್ಲರೂ ನಿದ್ದೆ ಹೊಡಿಲಾಕತ್ತಾರ. ನಮ್ದು ಹೋಟೆಲಿಂದ 2.5 ತಾಸಿಂದ ಡ್ರೈವ್ ಅದ. ಬರೀ ಡ್ರೈವ್ ತೋರ್ಸ್ಲಾಕತ್ತಾರ, ನಿಮಗೆ ಬ್ಯಾಸ್ರ ಆಕೈತಿ. ರೆಸ್ಟೋರೆಂಟಿಗೆ ಕರ್ಕೊಂಡು ಬರ್ತೀನಿ. ಇದು ರೆಸ್ಟೋರೆಂಟಿಗೆ ನಾ ಹಿಂದಿನ ದಿವಸ ಹೋಗಿದ್ದೆ. ಅಂದ್ರೆ ಲಾಸ್ಟ್ ನೈಟ್ ನಾವು ಡಿನ್ನರ್ ಇಲ್ಲೇ ಮಾಡಿದ್ವಿ. ಇದು ನಮ್ಮದು ಹೋಟೆಲ್ ಒಳಗಿಂದೇ ನಮ್ಮದು ರೆಸ್ಟೋರೆಂಟ್ ಅದ. ಇಲ್ಲಿ ನಾವು ಡಿನ್ನರ್ ಮಾಡಕ್ಕೆ ಬಂದಿದ್ವಿ. ಭಾಳ ಚಂದ ಅದ ನೋಡ್ರಿ. ಇದು ಮ್ಯಾಲೆಲ್ಲ ಬ್ಯಾಂಬೂದೆಲ್ಲ ಹಾಕ್ಯಾರ, ಫ್ಯಾನ್ಗಳೆಲ್ಲ ಹಾಕ್ಯಾರ. ಯಾಕಂದ್ರೆ ಇದು ಔಟ್ ಸೈಡ್ ಐತಿ, ಬೀಚ್ ಸೈಡ್ ರೆಸ್ಟೋರೆಂಟ್ ಐತಿ. ಅಲ್ಲಿ ನೋಡ್ರಿ, ಅಲ್ಲಿ ಬೀಚ್ ನೋಡ್ರಿ, ಅದು ನೀರದ. ಬೇಕಂದ್ರೆ ನೀವು ಹೊರಗೆ ಸದ್ನ ಕುಂದಿರ್ಬೋದು. ಅಲ್ಲಿನೂ ಟೇಬಲ್ ಹಾಕಿ ಕುರ್ಚಿಗಳೆಲ್ಲ ಹಾಕ್ಯಾರ ನೋಡ್ರಿ. ಅಲ್ಲ ಆರಾಮಂಗೆ ರಿಲ್ಯಾಕ್ಸ್ ಮಾಡ್ಕೋತ ಸಮುದ್ರದ ಸೌಂಡ್ ಕೇಳ್ಕೋತ ಊಟ ಮಾಡ್ಬೋದು. ನಿನ್ನೆ ರಾತ್ರಿ ಅಲ್ಲಿ ಊಟ ಮಾಡಿದ್ದೀವಿ, ಇವತ್ತು ಇಲ್ಲಿ ಊಟ ಮಾಡ್ಲಾಕತ್ತೀವಿ. ನನಗೆ ಭಾಳ ಆಸೆ ಇತ್ತು ನೋಡ್ರಿ. ಅವರಿಬ್ರು ಎಷ್ಟು ಚಂದ್ರ ಕೂತು ಆರಾಮ್ ರಿಲ್ಯಾಕ್ಸ್ ಮಾಡ್ಲಾಕತ್ತಾರ. ಅಲ್ಲಿ ನೋಡ್ರಿ ಒಂದು ಬ್ಯಾಂಬೂ ಹಾಕಿ, ಬ್ಯಾಂಬೂಕ್ ಒಂದು ಚಿಮಣಿಗತ್ಲೆ ಹಚ್ಚಾರಲ್ಲ ರೀ, ಟಿಕಿ ಲ್ಯಾಂಪ್ ಅಂತ ಕರೀತಾರ. ಮಾಯಾ ಜನಾಂಗದವ್ರು ಏನಿದ್ರಲ್ಲ ಮೆಕ್ಸಿಕೋನ್ಯಾಗ, ಅದ್ರ ಬಗ್ಗೆ ನಾನು ನಿಮಗೆ ಮುಂದೆ ಮಾತಾಡ್ತೀನಂತ. ಅವ್ರು ಯಾರು ಮಾಯಾ ಜನಾಂಗದವ್ರು ಅಂತ. ಅವಾಗ ಅವರು ಒಂದು ಬ್ಯಾಂಬೂಗ ಹಿಂಗೆ ಬೆಂಕಿ ಹಚ್ಚಿಕೆಶಿಂದಾಗ ಟಾರ್ಚ್ ಗತ್ಲೆ ಯೂಸ್ ಮಾಡ್ತಿದ್ರು. ಟಾರ್ಚ್ ಫ್ಲೇಮ್ ಅಂತ ಅದಕ್ಕೆ ಹೆಸರು ಕೊಟ್ಟು ಅದನ್ನೀಗ ಶೋಗತ್ಲೆ ಒಂದೆಲ್ಲರೇ ಹೋದಾಗ ಮಾಯಾ ಜನಾಂಗದವ್ರದ್ದು ಅಂತ ವೈಬ್ಸ್ ಬರಲಿ ಅಂತ ತಿಳ್ಕೊಂಡು ಎಲ್ಲ ಕಡೆ ಇಂಥ ಬಿಟ್ಟಿರ್ತಾರ ಡೆಕೋರೇಷನ್ಕ. ಇಲ್ಲಿ ನೋಡ್ರಿ, ವೆಜ್ಜಿ ಮಸಾಲ $250 ಅಂತ ನೋಡ್ರಿ. ಓ ಮೈ ಗಾಡ್, ಎಷ್ಟು ಎಕ್ಸ್ಪೆನ್ಸಿವ್ ನೋಡ್ರಿ. ನಾವೀಗ ಆರ್ಡರ್ ಮಾಡೀವಿ, ವೇಟ್ ಮಾಡಾಕತ್ತೀವಿ. ನನಗಿದು ರೆಸ್ಟೋರೆಂಟ್ ಭಾಳ ಸೇರ್ತು ನೋಡ್ರಿ. ಏನು ಭಾಳ ಖರ್ಚು ಮಾಡಿಲ್ಲ, ಏನಿಲ್ಲ. ಸುಮ್ಮ ಬ್ಯಾಂಬೂ ಕಟ್ಗೋತ ಹೋಗ್ಯಾರ ಅಷ್ಟೇ. ತುಟ್ಟಿ ಊಟ ಇಟ್ಬಿಡೋದು. ಏನ್ ಇಟ್ಟಂಗಿ ಹಾಕಿ ಕಟ್ಟಿಲ್ಲ, ಏನೋ ಡೆಕೋರೇಷನ್ ಮಾಡಿಲ್ಲ, ಏನು ಆಂಬಿಯನ್ಸ್ ಇಲ್ಲ, ಏನಿಲ್ಲ. ಇದು ನಂದು ಸ್ಟೇಪಲ್ ಡಿಶ್. ನಾನು ಎಲ್ಲಿ ಹೋದ್ರು ಸದ್ನ ನಾನು ಇದೇ ಆರ್ಡರ್ ಮಾಡ್ತೀನಿ. ಇದು ಅಥೆಂಟಿಕ್ ಮೆಕ್ಸಿಕೋದು ಡಿಶ್ ಅದು, ಚಿಪ್ಸ್ ಆ್ಯಂಡ್ ಸಾಲ್ಸಾ. ನಿಮ್ಗೆ ಗೊತ್ತು, ನಾನು ಎಲ್ಲಿ ಹೋದ್ರು ಚಿಪ್ಸ್ ಆ್ಯಂಡ್ ಸಾಲ್ಸಾ ಅಂತೂ ನಾನು ಅಮೇರಿಕನಾಗೂ ತಿಂತೀನಿ. ಆದ್ರೆ ಇದು ಇಲ್ಲಿದೆ ಅದ, ಇದು ಪ್ರಾಪರ್ ಮೆಕ್ಸಿಕೋದೇ ಅದ. ಅದಕ್ಕೆ ನಾನು ಮೆಕ್ಸಿಕೋಗೆ ಬಂದಾಗ ಇದು ಅಂದ್ರೆ ಕಂಪಲ್ಸರಿ ತಿಂತೀನಿ. ಇಲ್ಲ ಅಣ್ಣ ಏನೋ ರೆಡಿ ಆಗಿಲ್ಲ, ಆಕಿಗೂ ಭಾಳ ಸೇರ್ತಿತ್ತು. ಥ್ಯಾಂಕ್ ಯು. ಎಸ್, ವಿ ಲವ್ ಇಟ್. ಚಿಪ್ಸ್ ಜೋಡಿ ಫ್ರೆಶ್ ಗಾಕಮೋಲೆ, ಇದು ನಂದು ಫೇವ್ರೆಟ್. ಗಾಕಮೋಲೆ ಎಷ್ಟು
Vegetables? ಥ್ಯಾಂಕ್ ಯು. Thank you. ಇದು ಆಕಾಶ್ ಅವ್ರದ್ದು ಫಿಶ್ ಟ್ಯಾಕೋಸ್. ಇಲ್ಲಿ ನಾವು ಓಷನ್ ಕಡೆ ಬಂದೀವಿ ಅಂದ್ಮೇಲೆ, ಸಮುದ್ರ ದಂಡಿಗೆ ಬಂದೀವಿ ಅಂದ್ಮೇಲೆ ಫಿಶ್ಗಳೆಲ್ಲ ಭಾಳ ಫ್ರೆಶ್ ಆಗಿ ಸಿಗ್ತಾವೆ ತಿಳ್ಕೊಂಡವ್ರು ಫಿಶ್ ಟ್ಯಾಕೋಸ್ ತೊಗೊಂಡ್ರು. ನೋಡ್ರಿ ನಮ್ಮ ಜರ್ನಿ ಎಲ್ಲಿಗೆ ಬಂತು ಅಂತ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ಸಣ್ಣ ಹಳ್ಳಿ ಅದ, ಸಣ್ಣ ಹಳ್ಳಿ ರೋಡ್ ಹೋಗ್ತೈತಿ, ಅದ್ರ ಬಾಜುಕೆ ಒಂದು ಸಣ್ಣ ಮೂರುಕ್ಲ ಗುಡಿಸ್ಲ ಅದ, ಎಲ್ಲ ಕಿತ್ತು ಹೋಗ್ಯದ, ಮಳೆ ನೀರು ಸದ್ದ ಒಳಗೆ ಬರುವಂಗದ, ಮ್ಯಾಲೆಲ್ಲ ಹಂಚು ಹಾಕಿದ್ದು, ಹಂಚದೆಲ್ಲ ಮುರಿದು ಹೋಗೈತಿ. ನೋಡ್ರಿ ಇಲ್ಲಿ ಸದ್ದ ಹಂಚದ ಮನೆಗಳು ನಿಮಗೆ ನೋಡಕ್ಕೆ ಸಿಗ್ತಾವು. Okay, right here you write down your name and the date that you were born. Okay. You know, this is like a calendar, Yes. but yours is only the moon. They involve constellations, moon, stars. ಟಿಕೆಟ್ ಮೇಲೆ ಒಂದು ಚಿತ್ರ ಅದ, ಇದೇನದ, ಇದು ಯಾಕದ ಅಂತಾರೆಲ್ಲ ಕೇಳಕತ್ತಾರ. ಅವ್ರ ಸದ್ನ ನಮ್ಮಂಗೆ ಪಂಚಾಂಗೆಲ್ಲ ನೋಡ್ತಾರ. ನಾವ್ ಹೆಂಗ ಸೂರ್ಯ, ಚಂದ್ರ, ನಕ್ಷತ್ರ, ಗ್ರಹಗಳು, ಹುಣ್ಣಿಮೆ, ಅಮಾವಾಸ್ಯೆ ಮೇಲೆ ನಮ್ಮ ಪಂಚಾಂಗೆಲ್ಲ ಮಾಡ್ತಿರ್ತೀವಿ, ನಮ್ದು ಕ್ಯಾಲೆಂಡರ್ ಎಲ್ಲ ಇರ್ತೈತಿ. ಹಂಗ ಈ ಮಾಯನ್ ಜನಾಂಗದವ್ರ ಸದ್ನ ಇದನ್ನು ಫಾಲೋ ಮಾಡ್ತಿದ್ರು. ಇವ್ರದೆಲ್ಲ ಭಾಳ ಹಾವಳಿ ಇತ್ತು ಈ ಜನಾಂಗಿಂದು. ನಾನು ನಿಮ್ಗೆ ಮುಂದೆ ವಿಡಿಯೋನ ಹೇಳ್ತೀನಂತ, ಅಥವಾ ಮುಂದಿನ ವಿಡಿಯೋಗಳೊಳಗೆ ಹೇಳ್ತೀನಂತ. ಈಗ ನಾವು ಕವ್ವ ಅಂತ ಒಂದು ಹಳ್ಳಿಗೆ ಬಂದೀವಿ. ಇದು ಮಾಯನ್ ಸಿವಿಲೈಸೇಷನ್, ಮಾಯನ್ ಜನಾಂಗದವ್ರದ್ದು ಇದು ಒಂದು ಸಣ್ಣ ಹಳ್ಳಿ ಅದ. ಮಾಯನ್ ಜನಾಂಗದ ಮಂದಿ ಇಲ್ಲಿ ಇರ್ತಾರ. ಇದನ್ನ ನಮಗೆಲ್ಲರಿಗೂ ತೋರ್ಸಾಕ, ಟೂರಿಸ್ಟ್ಗಳಿಗೆ ತೋರ್ಸ್ಲಾಕ ಇಲ್ಲಿ ಕರ್ಕೊಂಬರ್ತಾರೆ ಎವ್ರಿ ಟೈಮ್. Ahí está la Virgen de Guadalupe, la madre de todos los mexicanos, ¿verdad? And I want you to see the facade, the one inside, the facade. Arabian mezquitas. It's a mixture of the two religious cultures. ಇದು ಒಂದು ಸಣ್ಣ ಹಳ್ಳಿ ಒಳಗ ಇದು ಗುಡಿಗತ್ಲೆ ಕಟ್ಕೊಂಡಾರ ಅವರು. ಅದೇನು ಸಣ್ಣದೊಂದು ಆರ್ಚ್ ಕಾಣಿಸ್ತೈತಲ್ಲ ಔಟ್ ಸೈಡ್ ಕಲ್ಲಿಂದ, ಇದಕ್ಕೆ ಅವರು ಅರೇಬಿಯನ್ ಅಂತ ಕರಿಲಕತ್ತಾರ. ಅದು ಅರೇಬಿಯನ್ ಅಲ್ಲ, ಅದು ಅರೇಬಿಯನ್. ಆರ್ಚ್ ಐತಲ್ಲ, ಇದು ಅರೇಬಿಯನ್ ಸ್ಟೈಲ್ ಐತಿ ಅಂತ ಹೇಳಕತ್ತಾರ ಅವರು. ಇಲ್ಲಿ ಎರಡು ಕಲ್ಚರ್ ಮಿಕ್ಸ್ ಆಗ್ಯಾವು ಅಂತ ಹೇಳೋದ್ರದ್ದು ಅವ್ರ ಉದ್ದೇಶ ಐತಿ. ಇವ್ರದ್ದು ಒರಿಜಿನಲ್ ಲ್ಯಾಂಗ್ವೇಜ್ ಸ್ಪ್ಯಾನಿಷ್ ಇರೋದ್ರಿಂದ ಪ್ರೊನೌನ್ಸಿಯೇಷನ್ ಒಳಗ ಡಿಫ್ರೆನ್ಸ್ ನಿಮಗ್ ಗೊತ್ತಾಕೈತಿ. ಇಲ್ಲಿ ನೋಡ್ರಿ, ಪತ್ರದ ಒಂದು ಶೆಡ್ ಹೊಡೆದು ಅಲ್ಲೊಂಚೂರು ಹಡ್ಡಿ ಅಲ್ಲಿ ಅವ್ರು ಕಿಚ್ ಹಾಕ್ತಾರ ಅಂತ ಅವ್ರು ತೋರ್ಸ್ಲಕತ್ತಾರ. ಸೇಮ್ ಇನ್ನಾದ್ರೂ ಸದ್ನ ನಾವು ಇಂಡಿಯಾನಾಗ ಹಿಂಗ ಮಾಡ್ತೀವಿ. ನಾವು ಸದ್ನ ತೆಗ್ಗಿಂಗ್ ಹೊಡೆದು ಅಲ್ಲಿ ಉರಿ ಹಚ್ಚಿ ಬೆಂಕಿ ಹಚ್ಚಿ ಏನ್ ಸುಟ್ಕೊಂಡ್ ತಿನ್ಬೇಕಂದ್ರ ಸದ್ನ ನಾವು ಹಿಂಗೆ ಸಣ್ಣ ತೆಗೆದು ಸುಟ್ಕೊಂಡೆಲ್ಲ ತಿಂತೀವಿ. ಮೆಕ್ಕಿ ತೆನಿ ಸುಡುದನ್ರಿ, ಆಮೇಲೆ ಜೋಳ ಸುಟ್ಕೊಂಡ್ ತಿನ್ನುದನ್ರಿ, ಇಂಥವೆಲ್ಲ ನಾವು ಮಾಡ್ತಿರ್ತೀವಲ್ಲ, ಅದನ್ನೇ ಅವರು ಹೇಳಕತ್ತಾರ. Now let me show you the achiote. Look at this. You see those brown seeds? One of the main ingredients. That's the achiote. You know it better as a paprika. And Mayans, that seed, they use it to paint their lips like lipstick. Now, that's the main condiment. ಅವ್ರೇನ್ ಹಾಕತ್ತಾರ ಅಂದ್ರ, ಇಲ್ಲೊಂದು ಗಿಡ ನೋಡಿದ್ರಲ್ಲ, ಗಿಡದ ಮೇಲೆ ಒಂದು ಹಣ್ಣದ, ಅದು ಹಣ್ಣು ತೆಗೆದು ಅವರು ಲಿಪ್ಸ್ಟಿಕ್ ಗತ್ಲೆ ಯೂಸ್ ಮಾಡ್ತಿರ್ತಾರಂತ. ಆಮೇಲೆ ಫುಡ್ ಕಲರ್ ಅಂತ ಸದ್ನ ಯೂಸ್ ಮಾಡ್ತಿದ್ರು. ಅದು ನೋಡಕ್ ಸದ್ನ ಭಾಳ ಪ್ರಿಟಿ ಕಲರ್ ಅದ. ನಾನು ನಿಮಗೆ ಇಲ್ಲ ಫೋಟೋ ಹಾಕ್ತೀನಿ ನೋಡ್ರಿ. ಭಾಳ ರೆಡ್ ಕಲರ್, ಸ್ವಲ್ಪ ಒಣಗಿದ ಮೇಲೆ ಅದು ಬ್ಲ್ಯಾಕಿಶ್ ಕಲರ್ ಆಕೈತಿ. ನೋಡಕ್ ಸೇಮ್ ನಮ್ದು ಔಡ್ಲ್ ಗಿಡದ ಬೀಜ ಇರ್ತೈತಿ ನೋಡ್ರಿ, ಸೇಮ್ ಔಡ್ಲ್ ಗಿಡದ ಬೀಜ ಅನ್ಕೋರಿ ನೀವು. ಸೇಮ್ ಹಂಗೆ ಅದ. ಅದೇ ಅಂತ ತಿಳ್ಕೊಂಡು ಔಡ್ಲ್ ಬೀಜಾನೇ ಹಾಕೊಂಡು ಊಟದಾಗ ತಿಂದಿರಿ. ಮತ್ತೆ ಹೊರಗಡೆಗೆ ಹತ್ತಂದ್ರೆ ನಿಲ್ಲಂಗಿಲ್ಲ. 2 ದಿನ ಸಲಗ್ ಹೋಗ್ಬೇಕಾಗಿತ್ತು. ನೋಡ್ರಿ, ಈಗ ನೆಕ್ಸ್ಟ್ ಅಲ್ಲಿ ಕರ್ಕೊಂಡು ಹೋಗ್ತಾರ ನೋಡುನು. These people, they don't say school. Yunahil, house. Shok learning. House of learning. That's the school. And look, they are working right now. ಇದು ಹಳ್ಳಿ ಒಳಗಿಂದ ಸ್ಕೂಲ್. ಇದಕ್ಕೆ ಅವ್ರು ಸ್ಕೂಲ್ ಅಂತ ಕರೆಯಂಗಿಲ್ಲ, ಹೌಸ್ ಆಫ್ ಲರ್ನಿಂಗ್. Unfortunately, we cannot go that far because they're working, but let me show you something. Hold on there. ಇಲ್ಲಿ ನೋಡ್ರಿ, ಇಲ್ಲಿ ಕರಿ ಕಲ್ಲಿಂದ ಏನೇನೋ ಕೆತ್ತಿಟ್ಟಾರ. ನಾವು ಹೆಂಗೆ ಧೂಪ ಹಚ್ತೀವಲ್ಲ ಹಂಗೆ ಧೂಪ ಹಚ್ಲಾಕ ಒಂದಿಷ್ಟು ಕುಳ್ಳಿಗತ್ಲೆ ತುಂಬಿಟ್ಟಾರ. ಮತ್ತು ಇಲ್ಲಿ ಎಲೆ ಇಟ್ಟಾರ, ನಾವು ಹೆಂಗೆ ಪತ್ರಿ ಇಡ್ತೀವಲ್ಲ ಹಂಗೆ. ಇಲ್ಲಿ ಆಮಿ ಅದ, ಇಲ್ಲಿ ಪಿರಾಮಿಡ್ ಅದ, ಒಂದು ಬೋಲ್ ಒಳಗೆ ಒಂದು ಏನೋ ಹಾಕಿಟ್ಟಾರ. ಅವ್ರದ್ದೇನು ನಂಬಿಕೆ ಅಂತಂದ್ರೆ, ಇದು ಮಾಯನ್ ಸಮಾಜದ ರಕ್ಷಣೆ ಮಾಡ್ತೈತಿ, ಇದು ರಕ್ಷಕ ಅದ, ಅವ್ರದ್ದೆಲ್ಲ ಕನಸುಗಳೆಲ್ಲ ನನಸಾಕೈತಿ ಅನ್ನೋ ಉದ್ದೇಶ ಇಟ್ಕೊಂಡು ಇದನ್ನೆಲ್ಲ ಅವ್ರಿಟ್ಟು ಪೂಜೆ ಆಗತ್ಲೆ ಮಾಡ್ತಾರಂತ. ಮುಂದೆ ಈಗ ನಾವು ಹಳ್ಳಿ ಬಿಟ್ಟು ಹೊರಗೆ ಬಂದು ಮತ್ತೊಂದು ಕಡೆ ಬಸ್ ನಿಲ್ಸಿದ್ರು. ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ನಮ್ಮದು ಬಸ್ಗಳು, ನಮ್ಮ ಬಸ್ಸಿನಾಗೆ ಇನ್ನೂ ಎಷ್ಟೊಂದು ಬಸ್ಗಳೆಲ್ಲ ಬಂದಾವು. ಈಗ ಬಾತ್ರೂಮ್ಕ ಒಂದು ಅಂಗಡಿ ಅದ, ದೊಡ್ಡ ಅಂಗಡಿ, ಅಲ್ಲಿ ನಿಲ್ಸ್ಯಾರ. ಬೇಕಂದ್ರೆ ನೀವು ಅಲ್ಲಿ ಶಾಪ್ ಮಾಡ್ಬೋದು. Bathrooms over there, and they have some drinks for sale. 30 minutes. All right. ಮಸ್ತ್ ಅದಲ್ಲ. ನಾವು ಸದ್ನ ಆಮಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ, ಇವ್ರು ಸದ್ನ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ತಾರ ನೋಡ್ರಿ. ಇವರೆಲ್ಲ ಮೈನಸ್ ಜನರು ಅದಾರ ನೋಡ್ರಿ, ಅವ್ರದನ್ನೆಲ್ಲ ಕೆತ್ತಿ ಇಟ್ಟಾರ. ಇವೆಲ್ಲ ನೋಡ್ರಿ ಅವ್ರದ್ದು ಗುಡ್ ಲಕ್ ಅಂತ. ಅಂದ್ರೆ ನಿಮ್ದು ಕನಸು ಸದ್ನ ನೆನಸಾಕೈತಿ, ನಿಮ್ಮ ಬೆಡ್ರೂಮ್ನಾಗ ಇಟ್ಕೋರಿ ಅಂತ ಇವಿಟ್ಟಾರ. ಬಟ್ ನಮಗಿಂತವೆಲ್ಲ ಮುಖಗಳ ಬೆಡ್ರೂಮ್ ಇಟ್ಕೊಂಡ್ರೆ ನಮ್ಮೂರು ಹಾತ್ರಲ್ಲ ನಿದ್ದೆ ಅತ್ತಲ್ಲ. ಇದು ಭಾಳ ಚಂದ ಮತ್ತು ಭಾಳ ಹ್ಯೂಜ್ ಇತ್ತು ಸ್ಟೋರ್. ನೀವು ನೋಡ್ಬೋದು, ನಮ್ಗೆ ಬರೀ ಅರ್ಧ ತಾಸು ಅಷ್ಟೇ ಟೈಮ್ ಕೊಟ್ಟಾರ. ಇಲ್ಲೊಂದು ಸ್ವಲ್ಪ ಟಿಕೆಟ್ಸ್ ಇದ್ರೆ ಕನ್ಫ್ಯೂಸ್ ಆಗಿತ್ತು, ಅದಕ್ಕೆ ಅವ್ರು ಬಂದು ನಮಗೆ ಕೇಳಾಕತ್ತಿದ್ರು. ಇಲ್ಲಿ ನೋಡ್ಬೋದು, ಇವೆಲ್ಲ ಮಾಯನ್ ಜನಾಂಗ ಅವ್ರದ್ದು, ಸಮಾಜ ಅವ್ರದ್ದು ಪಿರಾಮಿಡ್ಸ್ ಅದ. ಮುಂದೆ ಫ್ಯೂಚರ್ ನಿಮಗೆ ಕರ್ಕೊಂಡು ಹೋಗ್ತೀನಂತ. ಫ್ಯೂಚರ್ ಅಂತಂದ್ರೆ ಇನ್ನೊಂದು ನೆಕ್ಸ್ಟ್ ವಿಡಿಯೋನಾಗ ಒಂದೆರಡು ವಿಡಿಯೋ ಬಿಟ್ಟು ನಿಮಗೆ ಕರ್ಕೊಂಡು ಹೋಗ್ತೀನಂತ. ಇಲ್ಲಿ ಆಮಿ ನೋಡಕ್ ಬಂದೀವಿ, ಆಮಿ ತಗೋಬೇಕಂತ ಹೇಳಿ. Different stone, my friend, is different meanings. This is jade, the color green. It's
good luck. Venturing is harmony, stability, motion. Turquoise is prosperity. Tiger eyes, this is the recommend you and the persons for stress. Obsidian, this is the absorbent and the bad energy for protector from. ನಾವು ಇಂಡಿಯನ್ಸಿಗೆ ಆಮಿ ಬಗ್ಗೆ ಬಹಳ ಗೊತ್ತದ, ಅದಕ್ಕೆ ನಾ ಅನ್ಕೊಂಡು ಆಮಿನೇ ತಗೊಂಡ್ರಾಯ್ತು ಅಂತ ಆಕಾಶ್ ಅವ್ರಿಗೆ ಹೇಳಿದೆ ನಾನು. ಆಮೇಲೆ ಯಾ ಆಮಿ ಬೇಕು ಅಂತ ಕೇಳ್ದ. ನಮಗೆ ಆಮಿ ಅಪ್ಪ ಯಾ ಆಮಿ ಇದ್ರ ಏನು ಅಂತ ನಾವಂದ್ರ ಡಿಫ್ರೆಂಟ್ ಸ್ಟೋನ್ ಡಿಫ್ರೆಂಟ್ ಮೀನಿಂಗ್ ಅಂತ ಹೇಳ್ದ. ಆಯ್ತಪ್ಪ ಏನೇನದ ಹೇಳು. ಆಮಿ ಮೇಲೆ ಗ್ರೀನ್ ಕಲರ್ ಇತ್ತಪ್ಪ ಅಂತ ಅದು ಗುಡ್ ಲಕ್ಕಿಗೆ, ಸ್ಟೆಬಿಲಿಟಿಗೆ. ಇನ್ನೂ ಒಂದು ಟೈಗರ್ ಆಯಿತಪ್ಪ ಅಂತಂದ್ರೆ ಅದು ಮನಿಗೆ. ಇನ್ನೊಂದು ಬ್ಲೂ ಆಯಿತಪ್ಪ ಅಂದ್ರೆ ಅದು ಸ್ಟ್ರೆಸ್ ಕಡಿಮೆ ಮಾಡ್ತೈತೆ, ಬಾಡಿ ಒಳಗಿಂದ ಹೀಟ್ ಎಲ್ಲ ಕಡಿಮೆ ಮಾಡ್ತೈತೆ ಅಂತೇನೇನೋ ಹೇಳಕತ್ಬಿಟ್ಟ ಯಪ್ಪ. ಆದ್ರೂ ಸದ್ನ ನಾವು ಅವ್ನು ಹೇಳೋದಕ್ಕೆ ನಂಬಿ ನಾವು ಒಂದು ಆಮಿ ತೊಗೊಂಡ್ವಿ. ಇಲ್ಲಿ ಅವರು ಮಾಯಾಂಗ್ ಜನಾಗ್ ಅವ್ರದ್ದು ಮೂರ್ತಿ ಅದ, ಅದು ತಿರುಗಿಸಿದ್ರೆ ಸ್ವಲ್ಪ ಗೋಲ್ಡನ್ ಕಲರ್ ಆಕೈತಿ, ಈಚೆ ಕಡೆ ತಿರುಗಿಸಿದ್ರೆ ಬ್ಲ್ಯಾಕ್ ಕಲರ್ ಆಕೈತಿ. ಅಂದ್ರೆ ಶೇಡ್ಸ್ ಚೇಂಜ್ ಆಕೈತಿ, ಅದು ನ್ಯಾಚುರಲ್ ಕಲ್ರಿ ಇದು. One is 28. ಇವು ಕಲ್ಲನ್ನದಾವಲ್ಲ ರೀ, ಇದು ಮಸಾಜ್ ಮಾಡೋ ಟೈಮಿಗೆ ಬಹಳ ಯೂಸ್ ಮಾಡ್ತಾರ. ಅದನ್ನು ವಾರ್ಮ್ ಮಾಡಿ ಬಿಸಿ ಮಾಡಿ ಸದ್ನ ನಿಮ್ಗೆ ಬೆನ್ನಿಗೆ ಮಸಾಜ್ ಅದು ಮಾಡ್ತಾರೆ. ಇದಕ್ಕೆ ಸ್ಟೋನ್ ಮಸಾಜ್ ಅಂತ ಕರೀತಾರ. ಆ ಸ್ಟೋನಿಂದ ಪ್ರೆಷರ್ ಓಕೆ ಅವ್ರು ಕರೆಕ್ಟಂಗೆ ಮಸಾಜ್ ಮಾಡೋರ್ ಕೈಲೇ ಮಾಡಿಸ್ಕೋಬೇಕು. ಮತ್ತು ಯಾರ ಕೈಲೇ ಮಾಡಿಸ್ಕೊಂಡು ಕೇಶಂದಾಗ ಸೊಂಟಿಗಿಂಟ್ ಹೊಳ್ಸ್ಕೊಂಡು ಕೂತಿರಿ. ಮತ್ತು ಬರೋಬ್ಬರಿ ಕೆಳಗಿನ ನಿಂತ್ರ ಮ್ಯಾಲಿಂತನ ಚಂದಂಗೆ ಮಸಾಜ್ ಮಾಡ್ತಾರೆ. ಈ ಸ್ಟೋನಿಂದ ಪ್ರೆಷರ್ ಅದು ನಮ್ಮ ಈ ಬಾಡಿ ಟೆಂಪ್ರೇಚರ್ಗೆ ಅದು ಟಚ್ ಆಗಿ ಅದು ಇನ್ನೂ ವಾರ್ಮ್ ಆಗಿ ಅದ್ರ ಜೋಡಿ ಎಣ್ಣೆ ಹಚ್ಚಿ ಇದು ಮಾಡ್ತಾರೆ. ಭಾರಿ ಚಲೋ ಫೀಲಿಂಗ್ ಇರ್ತೈತೆ ಅದು. ಇಲ್ಲಿ ನಾವು ಅವರಿಗೆ ಮಸಾಜ್ ಸ್ಟೋನ್ ಯಾವುದು ಚಲೋ ಅದ ಅಂತ ಕೇಳಿದ್ವಿ. ಅವರು ಇದು ರೆಕಮೆಂಡ್ ಮಾಡಿದ್ರು ನಮಗೆ ಮಸಾಜಕ್ಕೆ. They recommend you for massage. This is the changes color. But the pain really doesn't go away. You recommended to go. Changes colors. ಮುಂದೆ ಅಲ್ಲಿ 2 ಮಸಾಜ್ ಕಲ್ಲ ತೊಗೊಂಡ್ವಿ. ಇದು ನೋಡ್ರಿ ಧೂಪ ಅದ, ಸೇಮ್ ಇಂಡಿಯಾ ರೀ. ಸೆಂಟ್ರಲ್ ಅಮೇರಿಕಾ ಅಂದ್ರೆ ಇಂಡಿಯಾದಂಗೆ ಅದ ನೋಡ್ರಿ. ನಾವು ಧೂಪಿಸ್ತೀವ, ಇವರು ಧೂಪಿಸ್ತಾರ. ಆಮೇಲೆ ಇದೇನೋ ಕರಿ ಕಲ್ಲದಲ್ಲ ರೀ. ಹೌದು, ನಿಮ್ಗೆ ಹೇಳ್ದೆ ಮರ್ತೀನಿ ನಾನು. ಇವೇನು ಕರಿ ಕಲ್ಲು ತೋರಿಸ್ಲಕತ್ತಾರಲ್ಲ, ಇದೇ ಕಲ್ಲೊಳಗೆ ಶಿವಲಿಂಗ್ ಮಾಡ್ತಾರ ಅಂತ ಹೇಳಿದ್ರು ಅವರು. ಇಲ್ಲಿ ನೋಡ್ರಿ ಅವ್ರು ಏನ್ ಮಾಡಾಕತ್ತಾರಪ್ಪ ಅಂದ್ರೆ ದೃಷ್ಟಿ ತೆಗಿಲಾಕತ್ತಾರ, ನೆದರ್ ತೆಗಿಲಾಕತ್ತಾರ. ನೋಡ್ರಿ ಸೆಂಟ್ರಲ್ ಅಮೇರಿಕಾನಾಗ ಹಿಂದಕ್ಕಿನಿಂದಲೇ ನೆದರ್ ತಕ್ಕೊಳ್ಳೋದು, ದೃಷ್ಟಿ ತೆಗಿಯೋದು ಮಾಡ್ಕೋತ ಬಂದಾರ. ನಾವೇ ಬಿಡಾಕತ್ತೀವಿ ಇಂಡಿಯಾದವ್ರೆ. ಅದನ್ನೆಲ್ಲ ಮೂಢನಂಬಿಕೆ, ನಾವೆದರ ನಂಬಂಗಿಲ್ಲ ಅಂತಂದು ನಾವೇ ಬಿಡ್ಲಾಕತ್ತೀವಿ ಹೊರತಾಗಿ ಇವ್ರು ಇನ್ನಾದರೂ ಸದ್ನ ಅದನ್ನ ಪದ್ಧತಿಯನ್ನು ಬಿಟ್ಟಿಲ್ಲ. ಅದನ್ನ ಹಾಗೆ ಮಾಡ್ಕೋತ ಬರ್ಲಾಕತ್ತಾರ, ಮಂದಿಗೆಲ್ಲ ಕಲಿಸ್ಲಾಕತ್ತಾರ. ಹಿಂಗೆ ಮಾಡಿದ್ಮೇಲೆ ನಾವು ಒಂದಿಷ್ಟು ರೊಕ್ಕ ಕೊಡ್ತೀವಿ. ಇದು ಇವ್ರದೇ ರೀ ಅಂಗಡಿ, ಇವರೇ ಮಾಯನ್ಸ್. ಈ ಜನಾಂಗದವರೇ ಕಂಟಿನ್ಯೂ ಮಾಡ್ಕೋತ ಹೊಂಟಾರ ಅವ್ರ ಪರಂಪರೆ ಎಲ್ಲ. ನೆದ್ರ ನಾವು ಬರೀ ಮ್ಯಾಲಿಂದ ಕೆಳಗೆ ಮಾಡಿ ತೆಗಿತೀವಿ. ಇವ್ರು ಮಂತ್ರ ಸದ್ನ ಅನ್ಕೋತ ಎಲ್ಲ ಬಾಡಿ ಪಾರ್ಟಿಗೆ ಅವ್ರಿಗೆ ಗೊತ್ತು ಯಾವ್ಯಾವ ಬಾಡಿ ಪಾರ್ಟ್, ಯಾವ್ಯಾವ್ದು ಇಂದ್ರಿಯಗಳು, ಯಾವ್ಯಾವ್ದು ಮರ್ಮಗಳತ್ತೆಲ್ಲ ಗೊತ್ತು ಅವ್ರಿಗೆ. ಪ್ರತಿಯೊಂದಕ್ಕೂ ಅವರು ನೆದರ್ ತೆಗೆದು ದೃಷ್ಟಿ ತೆಗೆದು, ನನಗ ಅಷ್ಟೇ ಎಲ್ಲ ಅನಾಯಕ್ ಸದ್ನ ಎಲ್ಲ ತೆಗೆದು ನೋಡ್ರಿ ಧೂಪ ಹಚ್ಚಕತ್ತಾರ ನೋಡ್ರಿ. ಸೇಮ್ ಧೂಪಾನೇ. ಅಯ್ಯೋ ಅದು ಏನ್ ಕೇಳ್ತೀರಿ, 2000 ವರ್ಷದ ಹಿಂದಿಂದು ಇನ್ನಾದ್ರೂ ಸದ್ನ ಇವ್ರು ಮಾಡ್ಕೊಂಡು ಬಂದಾರಲ್ಲ ಅಂತ ನನಗೊಂದು ಖುಷಿನೂ ಆಯ್ತು. ನಾವು ಬಿಡ್ಲಾಕತ್ತೀವಲ್ಲ ಪದ್ಧತಿ ಎಲ್ಲ ಅಂತ ನನಗೆ ದುಃಖನೂ ಆಯ್ತು. ನಾವು ಒಂದಿಷ್ಟು ಶಾಪಿಂಗ್ ಮಾಡಿ ಹೊಂಟ್ವಿ. ಈಗ ಮುಂದಿನಂತರ ಭಾಳ ಇಂಟ್ರೆಸ್ಟಿಂಗ್ ಅದ. ಮುಂದೆ ಎಲ್ಲಿ ಹೋಗ್ತೀವಿ, ಇದು ಹಾಗೆ ಬಸ್ ಎಲ್ಲಿಗೆ ಹೋಗ್ತೈತಿ, ಇದೆಲ್ಲ 1 ಡೇ ಜರ್ನಿಯಾ, ಒಂದೇ ದಿನದಾಗ ಇದೆಲ್ಲ ಮಾಡಾಕತ್ತೀವಿ. ಮುಂದಿನ ವಿಡಿಯೋಗಳೊಳಗೆ ನಾನು ನಿಮಗೆ ಮುಂದಿನ ಜರ್ನಿ ತೋರಿಸ್ತೀನಿ ಅಂತ. ಇಂದ ತನ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಷ್ಟು ಹೋಗೋದು ನಿಮ್ಮ ಉತ್ತರ ಕನ್ನಡ ಸೈನಿಂಗ್ ಆಫ್. ನೆಕ್ಸ್ಟ್ ವಿಡಿಯೋ ಭೇಟಿ ಆಗ್ತೀನಿ ಅಂತ. ಕನ್ನಡ ಕಲಿಸಿ, ಕನ್ನಡ ಬೆಳೆಸಿ. ಧನ್ಯವಾದಗಳು.